ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಡಿಪ್ಲೊಮಾ ಅಗ್ರಿಕಲ್ಚರ್ ಅಪ್ಡೇಟ್ಗೆ ಸ್ವಾಗತ. ಯಾರೆಲ್ಲ ಈ ವರ್ಷ SSLC ಪಾಸಾಗಿ ಹಾಗೆ ಫಾರ್ಮ್ ಸೈನ್ಸಸ್ ಕೋರ್ಸಸ್ಸು ಏನಾದರೆ ಅಗ್ರಿಕಲ್ಚರ್ BSc ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸದಾವಕಾಶ ಆದರೆ ಬಂದಿದೆ. ಈಗ ಏನಾದರೂ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರು GKVK ಏನಾದರೆ ಅವ್ರ ಕಡೆಯಿಂದ ಒಂದು ಮಂಡ್ಯ ಕಾಲೇಜಲ್ಲಿ ಆದರೆ ಒಂದು ಡಿಪ್ಲೊಮಾ ಅಗ್ರಿಕಲ್ಚರು 2 ಇಯರ್ಸ್ ಕೋರ್ಸು ಯಾರೆಲ್ಲ SSLC ಪಾಸ್ ಆಗಿದ್ರು ಅಂಥ ವಿದ್ಯಾರ್ಥಿಗಳು ಮಾಡೋಕ್ಕೆ ಒಂದು ಟೈಮ್ ಟೇಬಲ್ ಆದರೆ ಬಿಟ್ಟಿದ್ದಾರೆ. ಹಾಗೆ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಫೀಸ್ ಎಷ್ಟು, ಹಾಗೆ ಎಷ್ಟು ಸೀಟ್ಸ್ ವೇಕೆನ್ಸಿ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ರೀತಿ ಪ್ರೊಸೀಜರ್ ಆದರೆ ಇರುತ್ತೆ, ಅದ್ರ ಕಂಪ್ಲೀಟ್ ಟೈಮ್ ಟೇಬಲ್ಲು, ನೀವು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಎಲ್ಲ ಡೀಟೇಲ್ಡು ಕಂಪ್ಲೀಟು ಏನಾದರೆ ನೀವು ಡಿಪ್ಲೊಮಾ ಅಗ್ರಿಕಲ್ಚರು ಕೋರ್ಸಸ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳು ತಪ್ಪದೇ ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಯೂಸ್ ಆಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ಒಂದು ಡಿಪ್ಲೊಮಾ ಅಗ್ರಿಕಲ್ಚರು ನೀವಾದರೆ ಒಂದು PUC ಮಾಡಿ ಸೈನ್ಸಲ್ಲಿ, ಹಾಗೆ ಆನಂತರ BSc ಅಗ್ರಿಕಲ್ಚರ್ಗೆ ಹೋಗಬೇಕಾದ್ರೆ ತುಂಬ KCETಯಲ್ಲಿ ರ್ಯಾಂಕ್ ಆದರೆ ಕಡಿಮೆ ಬರಬೇಕಾಗುತ್ತೆ. ನಿಮಗೆ ಸೀಟ್ಸ್ ಅವೈಲೇಬಿಲಿಟಿ ಆದರೆ ಕಡಿಮೆ ಇರುತ್ತೆ. ಸೊ ಅದರಿಂದ ನೀವು ಏನಾದರೆ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸಸ್ಗೆ ಜಾಯ್ನ್ ಆಗೋದ್ರಿಂದ ಆನಂತರ ನೀವು DCET ಅಂತ ಯಾರೆಲ್ಲ ಡಿಪ್ಲೊಮಾ ಕೋರ್ಸಸ್ ಮಾಡಿರ್ತೀರೋ ಅಂಥ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಒಂದು DCET ಅಂತ ಕಂಡಕ್ಟ್ ಮಾಡಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಅಗ್ರಿಕಲ್ಚರ್ BScಗಾದರೆ ಜಾಯ್ನ್ ಆಗ್ಬೋದು. ಇದರಿಂದ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಅಲ್ಲಿ PUC ಮೇಲೆ ಹೋಗೋದ್ರಿಂದ ನಿಮಗೆ ಒಂದು ಕಾಂಪಿಟೇಷನ್ ಆದರೆ ಜಾಸ್ತಿ ಇರುತ್ತೆ. ಅದರಿಂದ ಯಾರೆಲ್ಲ SSLC ಪಾಸಾಗಿ ಫಾರ್ಮ್ ಸೈನ್ಸಸ್ ಕೋರ್ಸಸ್ಸು ಅಗ್ರಿಕಲ್ಚರ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳು ತಪ್ಪದೇ ಒಂದು ನೀವು ಅಪ್ಲಿಕೇಶನ್ ಆದರೆ ಹಾಕಿ, ನಾನು ಅಪ್ಲಿಕೇಶನ್ ಫೀಸು ಹಾಗೆ ಡೇಟ್ಸ್ ಆದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಈಗ ಡ್ರಾಪ್ ಟೈಮ್ ಟೇಬಲ್ ಆದರೆ ಒಂದು ಬಿಟ್ಟಿದ್ದಾರೆ. ಈ ವರ್ಷ 24-25ನೇ ಸಾಲಿನ ಒಂದು ಪ್ರವೇಶಾತಿ ಅಡ್ಮಿಷನ್ದು ಒಂದು ಡ್ರಾಪ್ ಟೈಮ್ ಟೇಬಲ್ ಆದರೆ ಬಿಟ್ಟಿದ್ದಾರೆ. ನೋಡ್ಬೋದು, ಅಡ್ಮಿಷನ್ಗೆ ನೋಟಿಫಿಕೇಷನ್ ಆದರೆ ಇವತ್ತಾದರೆ ಹೊರಡಿಸಿದ್ದಾರೆ. 15/7/2024 ಸೋಮವಾರ, ಏನಾದರೂ ಜುಲೈ 15ರಿಂದ ಆದರೆ ಆಗಿದೆ. ನೀವು ಅರ್ಜಿನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇವತ್ತರಿಂದ ಆದರೆ ವೆಬ್ಸೈಟಲ್ಲಿ ಅವೈಲೇಬಿಲಿಟಿ ಇದೆ. ಹಾಗೆ ಈ ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಕಂಪ್ಲೀಟಾಗಿ ವಿಡಿಯೋನಾದರೆ ವಾಚ್ ಮಾಡಿ. ನೋಡ್ಬೋದು, ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ. ಈ ಅರ್ಜಿ ಏನಾದರೂ ಫಿಲ್ ಮಾಡ್ತೀರಾ ಅದನ್ನು ನೀವು 10/8/2024 ಏನಾದರೂ ಆಗಸ್ಟ್ 10 ಒಳಗಡೆ ಆದರೆ ನೀವು ಒಂದು ಖುದ್ದಾಗಿ ಅಥವಾ ನೀವೇನಾದರೂ ಅಂಚೆ ಮುಖಾಂತರ ಕಳಿಸ್ತೀರಿ ಅಂದರೆ ಕುಲಸಚಿವರು, ಕೃಷಿ ವಿಶ್ವವಿದ್ಯಾನಿಲಯ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಏನಾದರೂ GKVK ಅಡ್ರೆಸ್ಗೆ ಆದರೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರೋ ಅಡ್ರೆಸ್ಸು ನೋಡ್ಬೋದು, ಕುಲಸಚಿವರು, ಕೃಷಿ ವಿಶ್ವವಿದ್ಯಾನಿಲಯ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಬ್ಯಾಂಗ್ಳೂರು 560065 ಈ ಅಡ್ರೆಸ್ಗಾದರೆ ನೀವು ಅರ್ಜಿನ ಫಿಲ್ ಮಾಡಿ. ಅದ್ರ ಜೊತೆಗೆ ನಾನು ಡಾಕ್ಯುಮೆಂಟ್ಸ್ ಆದರೆ ತಿಳಿಸ್ಕೊಡ್ತೀನಿ. ಆ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಬೆಂಗಳೂರಿನವರಾದರೆ ನೀವು ಖುದ್ದಾಗಿ ಭೇಟಿ ನೀಡಿ GKVK ಕ್ಯಾಂಪಸ್ಗೆ ನೀವಾದರೆ ಅರ್ಜಿನಾದರೆ ಸಲ್ಲಿಸ್ಬೋದು. ಇದಾದ ನಂತರ ಅದನ್ನು ವೆರಿಫೈ ಮಾಡೋಕ್ಕೆ 19/8/2024 ಸೋಮವಾರ ಹಾಗೆ 20/8/2024 2 ದಿನ ಆದರೆ ವೆರಿಫಿಕೇಷನ್ಗೆ ಆದರೆ ಟೈಮ್ ಕೊಟ್ಟಿದ್ದಾರೆ. ಅದಾದ ನಂತರ ಏನಾದರೆ ನೀವು ಯಾರೆಲ್ಲ ಒಂದು ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಮಾಜಿ ಯೋಧ ಏನಾದರೆ ಅಥವಾ ಫಿಸಿಕಲಿ ಡಿಸೇಬಲ್ ಇದ್ದರೆ ಈ ಥರ ವಿದ್ಯಾರ್ಥಿಗಳು ಏನಾದರೂ ಕೋಟಾ ಇದ್ದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಲ್ಲಿಸೋಕ್ಕೆ 22/8/2024 ಗುರುವಾರ ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ನಿಮಗೆ ಎಲಿಜಿಬಿಲಿಟಿ ಲೀಸ್ಟ್ ಆದರೆ ಪ್ರಕಟಣೆ ಮಾಡ್ತಾರೆ. ಅದು 26/8/2024 ಸೋಮವಾರ, ಒಂದು ಆಗಸ್ಟ್ 26ಗಾದರೆ ನಿಮಗೆ ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳದ್ದು ಒಂದು ಲೀಸ್ಟ್ ಆದರೆ ಮಾಡಿ ತಿಳಿಸ್ಕೊಡ್ತಾರೆ. ಅದಾದ ನಂತರ ಆಯ್ಕೆಯಾದ ವಿದ್ಯಾರ್ಥಿಗಳ ಮೊದಲನೇ ಪಟ್ಟಿ ಪ್ರಕಟಣೆ 30/8/2024 ಏನಾದರೂ ಫಸ್ಟ್ ರೌಂಡಲ್ಲಿ ಮೆರಿಟ್ ಬೇಸ್ಡ್ ಆಗಿ ನಿಮಗೆ ಲೀಸ್ಟ್ ಆದರೆ ರೆಡಿ ಮಾಡ್ತಾರೆ. ಅದು 30/8/2024 ಆದರೆ ರಿಲೀಸ್ ಆಗುತ್ತೆ. ಅದಾದ ನಂತರ ಮೊದಲನೇ ಪಟ್ಟಿನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಕಾಲೇಜು ಸೇರಲು ಕೊನೆಯ ದಿನಾಂಕ
ಏನಂದರೆ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ವೆರಿಫಿಕೇಷನ್ ಲಿಸ್ಟಲ್ಲಿ ಆಯ್ಕೆ ಆಗಿರ್ತೀರ ಮೆರಿಟ್ ಲಿಸ್ಟಲ್ಲಿ ಅಂಥ ವಿದ್ಯಾರ್ಥಿಗಳು 9/9/2024 ನಿಮಗೆ ಸೆಪ್ಟೆಂಬರ್ 9ನೇ ತಾರೀಕಾದರೆ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಸೆಕೆಂಡ್ ಲಿಸ್ಟಲ್ಲಿ ಯಾರೆಲ್ಲ ಆಯ್ಕೆ ಆಗ್ತೀರಾ ಅಂಥ ವಿದ್ಯಾರ್ಥಿಗಳ ಪಟ್ಟಿ ಆದರೆ 13/9/2024 ಆದರೆ ರಿಲೀಸ್ ಮಾಡ್ತಾರೆ. ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ 18/9/2024 ಆದರೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇಲ್ಲಿ 24-25ನೇ ಸಾಲಿನ ಫಸ್ಟ್ ಸೆಮಿಸ್ಟರು ಎಲ್ಲ ಏನಂದರೆ ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಆಯ್ಕೆ ಆಗಿರ್ತೀರೋ ಅಂಥ ವಿದ್ಯಾರ್ಥಿಗಳಿಗೆ 23/9/2024ಗೆ ನಿಮಗೆ ಮಂಡೇ ಆದರೆ ಕಾಲೇಜಸ್ ಆದರೆ ಓಪನ್ ಆಗುತ್ತೆ. ನಿಮಗೆ ಆವತ್ತಿಂದ ನಿಮಗೆ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಒಂದು ಸಾಮಾನ್ಯ ವರ್ಗ ಏನಾದರೆ ಜನರಲ್ ಕ್ಯಾಟಗಿರಿ ಹಾಗೆ OBC ಸ್ಟೂಡೆಂಟ್ಸ್ಗೆ 500 ಆದರೆ ಇದೆ. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಾದರೆ SC ST ಹಾಗೆ ಪ್ರವರ್ಗ 1 A ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಆದರೆ ಇದೆ. ಇದನ್ನು ನೀವು ಕಂಟ್ರೋಲರ್ UAS GKVK ಬ್ಯಾಂಗ್ಳೂರು ಅನ್ನೋ ಒಂದು ನೇಮ್ಗಾದರೆ ನೀವು DD ತೆಗೆಸ್ಬೇಕಾಗುತ್ತೆ. ಏನಾದರೆ ಡಿಮ್ಯಾಂಡ್ ಡ್ರಾಫ್ಟು ಮುಖಾಂತರನೇ ನೀವು ಅಪ್ಲಿಕೇಶನ್ನ ಫೀಸ್ನಾದರೆ ನೀವು ಪೇ ಮಾಡಬೇಕಾಗುತ್ತೆ. ಇದನ್ನು ಹಾಗೆ ಅಪ್ಲಿಕೇಶನ್ ಫಿಲ್ ಮಾಡೋ ಫಾರಮ್ನನ್ನು ನೀವು ಕುಲಸಚಿವರ ಕಚೇರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬ್ಯಾಂಗ್ಳೂರು ಈ ಅಡ್ರೆಸ್ಗಾದರೆ ನೀವು 10/8/2024 ಈ ಏನಾದರೆ ಆಗಸ್ಟ್ 10 ಒಳಗಡೆ ಆದರೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಜೊತೆಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಇದೆ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಆದರೆ ಓದ್ಕೊಂಡು ಫಿಲ್ ಮಾಡಿ. ಇದರಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅಂತಲೂ ಇದೆ. ನಿಮಗೆ ಇನ್ ಕೇಸ್ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕು ಅಂತ ಹೇಳಿದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನಾದರೆ ನೆಕ್ಸ್ಟ್ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸೀಟ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನೋಡ್ಬೋದು 2 ವರ್ಷಗಳ 4 ಸೆಮಿಸ್ಟರ್ ಅವಧಿಯಾಗಿರುತ್ತದೆ. ಇಲ್ಲಿ ಒಂದು ಸ್ಥಳ ಬಂದು ಕೃಷಿ ಕಾಲೇಜು VC ಫಾರಂ ಮಂಡ್ಯ, ಇದು ಮಂಡ್ಯದಲ್ಲಿ ಇರುತ್ತೆ. ಇಲ್ಲಿ ಒಟ್ಟು 50 ಸೀಟ್ ಆದರೆ ಇರುತ್ತೆ. ಅದರಲ್ಲಿ ಸ್ಪೆಷಲ್ ಕ್ಯಾಟಗಿರಿಗೆ 7 ಸೀಟು, ಒಟ್ಟು ನಿಮಗೆ 57 ಆಗುತ್ತೆ. ಇದು ಕೃಷಿ ಕಾಲೇಜು ಮಂಡ್ಯದಲ್ಲಿ ಮಾತ್ರ ಅಡ್ಮಿಷನ್ಸ್ ಇರುತ್ತೆ. ನಿಮಗೆ ಯಾವುದೇ ರೀತಿ ನಿಮ್ಮ ಹಾಸನ, ಚಿತ್ರದುರ್ಗ, ಬ್ಯಾಂಗ್ಳೂರು ಹಾಗೆ ಚಿಂತಾಮಣಿ ಈ ಕಡೆ ಎಲ್ಲ ಇಲ್ಲ. ಇಲ್ಲಿ VC ಫಾರಂ ಮಂಡ್ಯ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಅಲ್ಲಿಗೆ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಿ. ಅಲ್ಲಿ ಹಾಸ್ಟೆಲ್ ಸೌಲಭ್ಯನೂ ಇರುತ್ತೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅಲ್ಲಿ ಫೀಸಸ್ ಎಷ್ಟಿರುತ್ತೆ ಅಂತ. ಹಾಗೆ ಈ ಕೋರ್ಸ್ಗೆ ನಿಮಗೆ ಕಂಪ್ಲೀಟಾಗಿ ಫಸ್ಟ್ ಇಯರು ಸೆಕೆಂಡ್ ಇಯರ್ಗೆ ಅಮೌಂಟ್ ಎಷ್ಟಾಗುತ್ತೆ, ಕಾಲೇಜ್ ಫೀಸು ಸೆಮಿಸ್ಟರ್ ಫೀಸು ಎಲ್ಲ ನನ್ನ ಹತ್ರ ತಿಳಿಸ್ಕೊಡ್ತೀನಿ. ಇದಕ್ಕೆ ಎಲ್ಲ SSLC ವಿದ್ಯಾರ್ಥಿಗಳು ಏನಾದರೆ ಕನಿಷ್ಠ 40 SC ST ಹಾಗೆ 45% ಅಂಕಗಳೊಂದಿಗೆ ಪಾಸಾಗಿದ್ದರೆ ನೀವು OBC ಜನರಲ್ ಸ್ಟೂಡೆಂಟ್ಸು ಅಂಥ ವಿದ್ಯಾರ್ಥಿಗಳಾದರೆ ಎಲಿಜಿಬಲ್ ಇರ್ತೀರ. ಹಾಗೆ ನಿಮಗೆ 30/6/2024 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರ್ದು. ಏನಾದರೂ ನಿಮಗೆ 19 ಇಯರ್ಸು ಮೀರಿರಬಾರ್ದು. ಅಕಾರ್ಡಿಂಗ್ ಟು ಏನಂದರೆ ಜೂನ್ 30 ಒಳಗಡೆ ನಿಮಗೆ 19 ವರ್ಷ ಒಳಗಡೆ ಇರಬೇಕಾಗಿರುತ್ತೆ. ಅಂಥ ವಿದ್ಯಾರ್ಥಿಗಳಾದರೆ ಎಲಿಜಿಬಲ್ ಇರ್ತೀರ ನೋಡಿ. ಅದಾದ ನಂತರ ನೀವು ಯಾರೆಲ್ಲ ಒಂದು ರೈತರ ಏನಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಪೇರೆಂಟ್ಸು ರೈತರಾಗಿದ್ದರೆ ಅಂಥ ವಿದ್ಯಾರ್ಥಿಗಳು ಒಂದು ನಿಮಗೆ ಕೃಷಿ ಕೋಟಾದಡಿ ಒಂದು ಮೀಸಲಾತಿ ಆದರೆ ಕೊಡ್ತಾರೆ, ಒಂದು ರಿಸರ್ವೇಷನ್ನು. ಅದಕ್ಕೆ ನೀವು ವ್ಯವಸಾಯಗಾರರ ದೃಢೀಕರಣ ಪತ್ರ ಏನಾದರೂ ಒಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತ ತಹಸೀಲ್ದಾರ್ ಕಡೆಯಿಂದ ದೃಢೀಕರಣ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಒಂದು ಇದೆಲ್ಲ ವಂಶವೃಕ್ಷ ಇದೆಲ್ಲ ಮಾಡಿ ಕೊಡಬೇಕಾದ್ರೇ ಕೊಡ್ತಾರೆ, ಅದು ಅಗ್ರಿಕಲ್ಚರ್ ಸರ್ಟಿಫಿಕೇಟು. ಇದ್ರ ಜೊತೆಗೆ ಕ್ಯಾಸ್ಟ್ ಇನ್ಕಮ್ಮು ಅಪ್ಡಿವೇಟು ಎಲ್ಲ ನೀವು ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಯಾರೆಲ್ಲ ನೀವು ಒಂದು ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ದೀನಿ ಅಂತ ಇದ್ದರೆ ಹಾಗೆ ರೂರಲ್ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅದಕ್ಕೂ ರಿಸರ್ವೇಷನ್ ಆದರೆ ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಒಂದು BEO ಸೈನ್ ಆದರೆ ಆಗಿರಬೇಕು. ಅದ್ರ ಜೊತೆಗೆ ನೀವು SC ST ಹಾಗೆ ಏನಾದರೂ ನಿಮಗೆ ಇನ್ನೂ ಹೆಚ್ಚಿಗೆ ಯಾವುದಾದ್ರೂ ಒಂದು ರಿಸರ್ವೇಷನ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. NCC ಆಗಿರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಈ ಥರ ಯಾವುದಾದ್ರೂ ಕ್ಯಾಟಗಿರಿ ಇದ್ದರೆ ಅವರಾದರೆ ಅಪ್ಲೈ ಮಾಡ್ಬೋದು. ಅಲ್ಲಿ ಎಲಿಜಿಬಿಲಿಟಿ ಕ್ಲಾಸಸ್ ಆದರೆ ಇರುತ್ತೆ. ಅದರಲ್ಲಿ ನೀವು ಅರ್ಜಿ ಫಾರಮ್ ಫಿಲ್ ಮಾಡುವಾಗ ಕಂಪ್ಲೀಟಾಗಿ ನೋಡಿಕೊಂಡು ಆ ಕೋಡ್ಸ್ ಎಲ್ಲ ಓದ್ಕೊಂಡು ಇಲ್ಲಿ ABCDE ಅಂತ ಎಲ್ಲ ಒಂದು ಎಲಿಜಿಬಿಲಿಟಿ ಕ್ಲಾಸಸ್ಸು ಅದರ ಕೋಡ್ಸ್ ಅದರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಬೇಕಾದರೆ ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ನೀವೇನೋ ಕಾಮೆಂಟ್ ಮಾಡಿ ಹೆಚ್ಚಿಗೆ ಬಂದರೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೀವು ನೀಟಾಗಿ ಓದ್ಕೊಂಡಾದರೆ ಫಿಲ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮಗೆ ಒಂದು ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಹೇಳೋದಾದರೆ ಫಸ್ಟ್ ಇಯರ್ಗೆ ಹಾಗೆ ಸೆಕೆಂಡ್ ಇಯರ್ಗೆ ಎಷ್ಟು ಅಮೌಂಟ್ ಆದರೆ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಫಸ್ಟ್ ಇಯರಲ್ಲಿ ನಿಮಗೆ
ಒಂದು ಕಂಪ್ಲೀಟ್ ಫೀಸ್ ಹೇಳಿದ್ರೆ ಫಸ್ಟ್ ಸೆಮಿಸ್ಟರಲ್ಲಿ ನಿಮಗೆ 6,260 ರೂಪಾಯಿ ಆದರೆ ಆಗುತ್ತೆ. ಇಲ್ಲಿ ಒಂದು OBC ಹಾಗೆ ಜನರಲ್ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಒಂದು ಪ್ರವರ್ಗ 1 ಹಾಗೆ SC/ST ವಿದ್ಯಾರ್ಥಿಗಳಿರುತ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ 2,680 ಆದರೆ ಇರುತ್ತೆ. ಅದಾದ ನಂತರ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮರುಪಾವತಿಸಬೇಕಾದ ಮೊತ್ತ ಒಂದು 3,580. ಒಟ್ಟು ನಿಮಗೂ 6,260 ಆದರೆ ಆಗುತ್ತೆ. ಇಲ್ಲಿ ಒಂದು ಏನಾದರೂ ನಿಮಗೆ SSP ಒಂದು ಫೀಸ್ ಕನ್ಸೆಷನ್ ಸ್ಕಾಲರ್ಶಿಪ್ ಆದರೆ ಅಮೌಂಟ್ ಅದರ ರೀಫಂಡ್ ಆಗೋದಿರುತ್ತೆ, ಅದರಲ್ಲಿ ಆದರೆ ನಿಮಗೆ ಬರುತ್ತೆ. ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ಗೆ 3,140 ರೂಪಾಯಿ ಆದರೆ ಇರುತ್ತೆ. ವೆರಿ ರೀಸನಬಲ್ ಆಗಿ ಫೀಸಸ್ ಆದರೆ ಇದೆ, ನೀವು ಆದರೆ ಜಾಯ್ನ್ ಆಗ್ಬೋದು. ಇಲ್ಲಿ ಆ ನಂತರ ಸೆಕೆಂಡ್ ಇಯರ್ ಫೀಸಸ್ ನೋಡೋದಾದರೆ 4,250 ರೂಪಾಯಿ ಆದರೆ ಇರುತ್ತೆ. ಇದು OBC ಸ್ಟೂಡೆಂಟ್ಸ್ಗೆ ಥರ್ಡ್ ಸೆಮಿಸ್ಟರು. ಹಾಗೆ ಫೋರ್ತ್ ಸೆಮಿಸ್ಟರಲ್ಲಿ ಒಂದು 3,130 ರೂಪಾಯಿ ಆದರೆ ಇರುತ್ತೆ. ಇದು ಜನರಲ್ ಕ್ಯಾಟಗಿರಿ ಹಾಗೆ OBC ಸ್ಟೂಡೆಂಟ್ಸ್ಗೆ. ಇನ್ನು SC/ST ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಿಮಗೆ ಎಲ್ಲ ಕಂಪ್ಲೀಟಾಗಿ ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ ಒಂದು SSP ಸ್ಕಾಲರ್ಶಿಪ್ ಮುಖಾಂತರ. ಆ ಅಮೌಂಟನ್ನು ನೀವು ಕಾಲೇಜ್ಗೆ ಪೇ ಮಾಡಿದರೆ ಸಾಕಾಗುತ್ತೆ. ಇಲ್ಲಿ ಒಂದು ಯಾರೆಲ್ಲ ಒಂದು ಮಂಡ್ಯ ಕಾಲೇಜಿಗೆ ಅಡ್ಮಿಷನ್ ಆಗ್ತಿರೋ ಅಂಥ ವಿದ್ಯಾರ್ಥಿಗಳು, ಒಂದು ಯಾರೆಲ್ಲ ಹಾಸ್ಟೆಲಲ್ಲಿ ಸ್ಟೇ ಆಗ್ತೀನೋ ಅಂಥ ವಿದ್ಯಾರ್ಥಿಗಳಿಗೆ ಜನರಲ್ ಕ್ಯಾಟಗಿರಿ ಸ್ಟೂಡೆಂಟ್ಸ್ಗೆ 10,700 ರೂಪಾಯಿ ಆದರೆ ಅಮೌಂಟ್ ಆದರೆ ಪೇ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ SC/ST ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅಂಥ ವಿದ್ಯಾರ್ಥಿಗಳು 3,550 ರೂಪಾಯಿ ಆದರೆ ಇದೆ. ಅದ್ರ ಜೊತೆಗೆ ಯಾರೆಲ್ಲ ಕ್ಯಾಟಗಿರಿ 1 ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ 5,300 ರೂಪಾಯಿ ಆದರೆ ಅಮೌಂಟ್ ಆದರೆ ನೀವು ಪೇ ಮಾಡಿ ಹಾಸ್ಟೆಲ್ಗಾದರೆ ಜಾಯ್ನ್ ಆಗಬೇಕಾಗುತ್ತೆ. ನಿಮಗೆ ಕಂಪ್ಲೀಟಾಗಿ ಏನಾದರೂ ಡಿಪ್ಲೊಮಾ ಅಗ್ರಿಕಲ್ಚರ್ ಅಪ್ಡೇಟ್ಸು ಏನಾದರೂ ನಿಮಗೆ ಇನ್ನೂ ಅರ್ಥ ಆಗಿಲ್ಲ, ಏನಾದರೂ ಯಾವ ರೀತಿ ಫಿಲ್ ಮಾಡಬೇಕು, ಏನಾದರೂ ಇನ್ನೂ ಮುಂದೆ ಡೌಟ್ಸ್ ಬಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದ್ರ ಬಗ್ಗೆ ಅದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಆದರೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಇಲ್ಲಿ ಏನಾದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟು ಹಾಗೆ ಜಾತಿ ಪ್ರಮಾಣ ಪತ್ರ ಒಂದು ಡ್ರಾಫ್ಟ್ ಫಾರ್ಮೆಟ್ಸ್ ಆದರೆ ಕೊಟ್ಟಿದ್ದಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಆದರೆ ಸಬ್ಮಿಟ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ಸ್ ಈಗಾಗಲೇ ಮಾಡಿಸಿದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟು ಇಲ್ಲ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟು ಇದನ್ನು ನೀವು ಸಬ್ಮಿಟ್ ಮಾಡ್ಬೋದು. ಯಾರೆಲ್ಲ ರೈತರು ನಿಮ್ಮ ಫಾರ್ಮರ್ಸ್ ಆಗಿದ್ದು ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಒಂದು ಲ್ಯಾಂಡ್ ಇಲ್ಲ ಅಂದರೆ ನೀವು ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಮಾಡಿಸ್ಬೋದು. ಅದನ್ನು ತಹಸೀಲ್ದಾರ್ ಕಡೆಯಿಂದ ಒಂದು ಸೈನ್ ಮಾಡಿಸಿ ನೀವಾದರೆ ನಾವು ಈ ಥರ ಲೇಬರ್ ಆಗಿ ಕೆಲಸ ಮಾಡ್ತಿದ್ರೆ ನಮ್ಮ ಹೆಸರಲ್ಲಿ ಯಾವುದೇ ರೀತಿ ಜಮೀನು ಇಲ್ಲ ಅಂತಾದರೂ ಮಾಡಿಸಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ರಿಸರ್ವೇಷನ್ ಆದರೆ ಕ್ಲೈಮ್ ಆಗುತ್ತೆ. ಇಲ್ಲಿ ಸೀಟ್ಸು ಯಾವ್ಯಾವ ಕ್ಯಾಟಗಿರಿಗೆ ಒಂದು ಕ್ಯಾಟಗಿರಿ ವೈಸು ಎಲ್ಲ ರಿಸರ್ವೇಷನ್ ಸೀಟ್ಸು ಎಷ್ಟೆಷ್ಟಿದೆ ಅಂತ ನೋಡೋದಾದರೆ ಇಲ್ಲಿ ಜನರಲ್ಗಾದರೆ ಕಂಪ್ಲೀಟಾಗಿ ಒಂದು 90% ಆದರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 44%ಅಲ್ಲಿ ಟೋಟಲ್ ಸೀಟ್ಸು ಒಂದು 20 ಆದರೆ ಇದೆ. ಅದರಲ್ಲಿ ಜನರಲ್ಗೆ ಒಂದು 8, ಹಾಗೆ ರೂರಲಲ್ಲಿ ಒಂದು, ಕನ್ನಡ ಮೀಡಿಯಮ್ಗೆ ಒಂದಾದರೆ ಇದೆ. ಅದಾದ ನಂತರ ಅಗ್ರಿ ಕೋಟಾ ಏನಾದರೆ ಒಂದು ಫಾರ್ಮರ್ಸು ಏನಾದರೂ ಅಗ್ರಿಕಲ್ಚರ್ ಆಗಿದ್ದರೆ ಅಂಥವ್ರಿಗೆ 8 ಸೀಟು, ಹಾಗೆ ಅದರಲ್ಲಿ ರೂರಲ್ಲು ಒಂದು, ಕನ್ನಡ ಮೀಡಿಯಮ್ ಒಂದು ನೋಟು 10 ಸೀಟ್ಸ್ ಆದರೆ ಇದೆ. ಈ ರೀತಿ ಆದರೆ ಕಂಪ್ಲೀಟಾಗಿ ಸೆಗ್ರಿಗೇಟ್ ಮಾಡಿ ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ ಅಂತ ನೀವು ಆದರೆ ಇಲ್ಲಿ ನೋಡ್ಕೋಬೋದು. ಇದನ್ನು ಒಂದು ಸ್ಕ್ರೀನ್ಶಾಟ್ ಆದರೆ ತಗೊಳ್ಳಿ. ಎಲ್ಲ ಹೇಳೋಕ್ಕೋದ್ರೆ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಇನ್ನೂ ಹೆಚ್ಚಿಗೆ ಏನಾದರೂ ಡಿಪ್ಲೊಮಾ ಅಗ್ರಿಕಲ್ಚರ್ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ಕಾಮೆಂಟ್ ಮುಖಾಂತರ ಹಾಕಿ. ಹಾಗೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಮುಂಬರುವ ಎಲ್ಲ SSP ಸ್ಕಾಲರ್ಶಿಪ್ಸು ಹಾಗೆ ಹಾಸ್ಟೆಲ್ ರಿಲೇಟೆಡು ಎಲ್ಲ ಎಜುಕೇಷನ್ ಅಪ್ಡೇಟ್ಸು ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR updates for more educational and scholarship related updates. Thanks for watching guys.